ಬಾದಾಮಿ ಇದು ಒಂದು ಪಟ್ಟಣ ಪ್ರದೇಶವಾಗಿದ್ದು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೆ. ಈ ಬಾದಾಮಿಯು ತಾಲೂಕು ಕೇಂದ್ರವೂ ಹೌದು. ಈ ಬಾದಾಮಿಯ ಹಿಂದಿನ ಹೆಸರು ವಾತಾಪಿ. ಇದು 6ನೇ ಶತಮಾನದಿಂದ 8ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು. ಈ ಬಾದಾಮಿಯು ಗುಹಾಂತರ ದೇವಾಲಯಗಳಿಗೆ ಅಂದರೆ ಕೇವ್ಸ್ ಟೆಂಪಲ್ಗಳಿಗೆ ತುಂಬಾ ಫೇಮಸ್ ಆಗಿರುವಂತಹ ಒಂದು ಐತಿಹಾಸಿಕ ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ತುಂಬಾ ಮಹತ್ವವನ್ನು ಹೊಂದಿರುವಂತಹ ಬಾದಾಮಿ ಚಾಲುಕ್ಯರು ಆಳ್ವಿಕೆ ಮಾಡಿರುವಂತಹ ಪ್ರದೇಶ. ಬಾದಾಮಿಯ ಈ ಗುಹಾಂತರ ದೇವಾಲಯಗಳನ್ನು ಮೇನ ಬಸದಿ ಅಂತಲೂ ಕರೆಯಲಾಗುತ್ತದೆ. ಮತ್ತು ಈ ಗುಹಾಂತರ ದೇವಾಲಯಗಳನ್ನು ಚಾಲುಕ್ಯ ಸಾಮ್ರಾಜ್ಯದ ಪ್ರಾರಂಭದಲ್ಲಿ ಚಾಲುಕ್ಯರ ಪ್ರಸಿದ್ಧ ರಾಜನಾದಂತಹ ಇಮ್ಮಡಿ ಪುಲಕೇಶಿಯ ಅವಧಿಯಲ್ಲಿ ಕೆತ್ತಲಾಗಿದೆ. ಮತ್ತು ಈ ಪುಲಕೇಶಿಯನ್ನು ದಕ್ಷಿಣಾಪತೇಶ್ವರ ಅನ್ನುವ ಬಿರುದಿನಿಂದಲೂ ಕರೆಯಲಾಗುತ್ತಿತ್ತು. ಈ ಬಾದಾಮಿಯಲ್ಲಿ ಒಟ್ಟು 4 ಗುಹಾಂತರ ದೇವಾಲಯಗಳಿದ್ದು, 1ನೇ ಗುಹಾಂತರ ದೇವಾಲಯವು ಶಿವನ ದೇವಾಲಯವಾಗಿದ್ದು, 2 ಮತ್ತು 3ನೇ ಗುಹಾಂತರ ದೇವಾಲಯವು ವಿಷ್ಣುವಿನ ದೇವಾಲಯವಾಗಿದೆ ಮತ್ತು 4ನೇ ಗುಹಾಂತರ ದೇವಾಲಯವು ಜೈನ ಬಸದಿಯಾಗಿದೆ. ಇನ್ನು ಈ ಬಾದಾಮಿಯ ಗುಹಾಂತರ ದೇವಾಲಯಗಳು ಯಾಕೆ ಕರ್ನಾಟಕದ ಮತ್ತು ದೇಶದ ಇತಿಹಾಸದಲ್ಲಿ ತುಂಬಾ ಮಹತ್ವವಾದ ಸ್ಥಾನ ಪಡೆದಿವೆ ಎಂದರೆ, ಅದು ಆಗಿನ ಕಾಲದಲ್ಲಿ ಈಗಿನ ರೀತಿ ಯಾವುದೇ ಮಷಿನರಿಗಳ ಮತ್ತು ಟೆಕ್ನಾಲಜಿಗಳ ಸಹಾಯ ಇಲ್ಲದೆ ಕೇವಲ ಕೈಯಿಂದ ಬೃಹತ್ತಾದಂತಹ ಕಲ್ಲಿನ ಬಂಡೆಗಳಲ್ಲಿ ಕೆತ್ತಿದಂತಹ ಗುಹಾಂತರ ದೇವಾಲಯಗಳು. ಮತ್ತು ಈ ಕೆತ್ತನೆಗಳು ನಿಜವಾಗಲೂ ಆಗಿನ ಕಾಲದ ಜನರ ಕಲ್ಪನೆ, ಬುದ್ಧಿವಂತಿಕೆ ಮತ್ತು ಕಲಾ ನೈಪುಣ್ಯತೆಗೆ ಸಾಕ್ಷಿಯಾಗಿವೆ. ಜೊತೆಗೆ ಈಗಿನ ಟೆಕ್ನಾಲಜಿಗೆ ಸವಾಲನ್ನು ಒಡ್ಡುತ್ತವೆ. ಬಾದಾಮಿಯಲ್ಲಿರುವ ಚಾಲುಕ್ಯರ ಕಾಲದ 4 ಗುಹಾಂತರ ದೇವಾಲಯಗಳಲ್ಲಿ ಮೊದಲನೆಯ ಗುಹೆಯು ಅತ್ಯಂತ ಹಳೆಯದಾಗಿದ್ದು ಮತ್ತು ಇದು ಸುಮಾರು 6ನೇ ಶತಮಾನದಲ್ಲಿ ಕೆತ್ತಲಾಗಿದೆ ಅಂತ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖವಾಗಿದೆ. ಈ 1ನೇ ಗುಹಾಂತರ ದೇವಾಲಯವು ಶಿವನ ದೇವಾಲಯವಾಗಿದ್ದು, ಇಲ್ಲಿ 18 ಕೈಗಳಿರುವ ನೃತ್ಯ ಮಾಡುತ್ತಿರುವ ಶಿವನ ನಟರಾಜ ಮೂರ್ತಿಯನ್ನು ಮತ್ತು ಶಿವಪಾರ್ವತಿಯ ಅರ್ಧನಾರೀಶ್ವರ ಮೂರ್ತಿಯನ್ನು ಹಾಗೂ ಅರ್ಧ ವಿಷ್ಣು ಮತ್ತು ಅರ್ಧ ಶಿವನ ಹರಿಯರ ಮೂರ್ತಿಯನ್ನು ನೋಡಬಹುದು. ಈ ಶಿವನ ಗುಹಾಂತರ ದೇವಾಲಯದ ಗರ್ಭಗುಡಿಯಲ್ಲಿ ಬೃಹತ್ ಶಿವಲಿಂಗದ ವಿಗ್ರಹ, ಅದೇ ರೀತಿಯಾಗಿ ಭಗ್ನಗೊಂಡಿರುವ ಶಿವನ ವಾಹನವಾದಂತಹ ನಂದಿಯ ವಿಗ್ರಹಗಳಿವೆ. ಈ ಚಾಲುಕ್ಯರ ಕಾಲದ ಗುಹೆಗಳು ನಾಗರ ಮತ್ತು ದ್ರಾವಿಡ ವಾಸ್ತುಶಿಲ್ಪ ಶೈಲಿಗಳಲ್ಲಿದ್ದು, ಇವುಗಳನ್ನು ಮರಳುಗಲ್ಲಿನ ಬೃಹತ್ತಾದಂಥ ಬಂಡೆಗಳಲ್ಲಿ ಅಂದರೆ ಸ್ಯಾಂಡ್ ರಾಕ್ಗಳಲ್ಲಿ ನೇರವಾಗಿ 90 ಡಿಗ್ರಿಯಲ್ಲಿ ಕೆತ್ತಲಾಗಿದೆ. ಈ ಗುಹೆಯ ಮೇಲಿನ ಚಾವಣಿಗಳಲ್ಲಿ ನಾಗರಾಜನನ್ನು ಸುರುಳಿ ಆಕಾರದಲ್ಲಿ ಕೆತ್ತಲಾಗಿದೆ. ಅದೇ ರೀತಿಯಾಗಿ ಹಾರುತ್ತಿರುವ ವಿದ್ಯಾಧರ ದಂಪತಿಗಳ ಶಿಲ್ಪಗಳು, ಪೌರಾಣಿಕ ಕೆತ್ತನೆಗಳು, ಮುತ್ತಿನ ಹಾರಗಳು, ಎಲೆಗಳು, ಪದಕಗಳು, ಹಂಸಗಳ ಚಿತ್ರಗಳು ಮತ್ತು ದೇವತೆಗಳ ಚಿತ್ರಗಳನ್ನು ಕಂಬಗಳ ಮೇಲೆ ಕೆತ್ತಲಾಗಿದೆ. ಈ ಗುಹೆಯ ಮೇಲ್ಭಾಗದಲ್ಲಿ ಶಿಲ್ಪಿಗಳಾದ ಅಚ್ಚಯ್ಯಸ್ವಾಮಿ, ಕಲ್ಕುಟ್ಟಿ ಇನ್ನೂ ಅನೇಕ ಶಿಲ್ಪಿಗಳ ಹೆಸರುಗಳಿವೆ ಮತ್ತು ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪಗಳನ್ನು ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ ಪಟ್ಟಿಗೆ ಸೇರಿಸಲಾಗಿದೆ.